ಆಧುನಿಕ ಭಗೀರಥಿ ತೋಡಿದ ಬಾವಿಯಲ್ಲಿ ಭಾಗೀರಥಿ ಅಂತೂ ಇಂತೂ ಬಂದಿದ್ದಾಳೆ. ಹೌದು, ಶಿರಸಿಯ ಕಥೆ ಹೇಳ್ತಾ ಇದ್ದೀವಿ. ಗೌರಿ ನಾಯಕ್ ತೋಡಿರ್ತಕ್ಕಂಥ ಬಾವಿಯಲ್ಲಿ ಕೊನೆಗೂ ಕೂಡ ನೀರು ಬಂದಿದೆ. ಶಿರಸಿಯ ಗಣೇಶ್ ನಗರದಲ್ಲಿ ಸಂಭ್ರಮ ಮನೆ ಮಾಡಿದೆ. ಗೌರಿಯ ಸಾಹಸಕ್ಕೆ ಅಂತೂ ಇಂತೂ ಸಾರ್ಥಕತೆಯ ಫಲ ಲಭಿಸಿದೆ. ಗೌರಿ ನಾಯಕ್ ಬೆನ್ನಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಅದು ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ವಿ ಅನ್ನೋದನ್ನ ಇಡೀ ಕರ್ನಾಟಕ ನೋಡಿದೆ. ಅಂಗನವಾಡಿ ಮಕ್ಕಳಿಗೋಸ್ಕರ ಗೌರಿ ನಾಯಕ್ ಬಾವಿ ತೋಡಿದ್ರು. ಇದೀಗ ಆ ಬಾವಿಯಲ್ಲಿ ಭಾಗೀರಥಿ ಗಂಗೆ ಬಂದಿದ್ದಾಳೆ. ಇಂಥ ಕೆಲಸಗಳು ನಮಗೆ ಬಹಳ ಸಂತೋಷವನ್ನ ಕೊಡುತ್ತೆ. ಚಿಕ್ಕದಾದ್ರೂ ಪರವಾಗಿಲ್ಲ, ಎಷ್ಟೋ ಜನಕ್ಕೆ ಕುಡಿಯೋ ನೀರು ಒದಗಿಸುವಂತಹ ಒಂದು ಕೆಲಸ ಇದು. ಅದರಲ್ಲೂ ಪುಟ್ಟ ಅಂಗನವಾಡಿ ಮಕ್ಕಳಿಗೆ ನೋಡಿ ನೀರು ಬಂದಿದೆ. ಎಷ್ಟು ಚೆನ್ನಾಗಿ ಅಲ್ಲಿ ಬಾವಿ ತೋಡಿರ್ತಕ್ಕಂಥದ್ದು, ಅಲ್ಲಿ ನೀರು ಬಂದಿದೆ. ಅಲ್ಲಿ ಬಾವಿನೇ ತೋಡಬಾರ್ದು ಅಂತ ಅಧಿಕಾರಿಗಳು ಅದು ಎಷ್ಟು ಕಿರುಕುಳ ಕೊಟ್ಟರು, ಬಾವಿ ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟರು. ಈಗ ಇನ್ನೊಂದು 4-5 ದಿನದಲ್ಲಿ ಬಾವಿ ತೋಡಿಸಿ ನೀರು ಬರುತ್ತೆ ಅಂತ ಗೌರಿ ನಾಯಕ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇದೀಗ ಅದೇ ರೀತಿಯಾಗಿ ನೀರು ಬಂದಿದೆ. ಗೌರಿ ನಾಯಕ್ ಅನ್ನುವಂಥ ದಿಟ್ಟ ಮಹಿಳೆ, ರಾಜಸ್ಥಾನದ ದಶರಥ್ ಮಾಂಜಿ ರೀತಿನಲ್ಲೇನೆ ಇಲ್ಲೂ ಆಕೆ ಬಾವಿ ತೆಗೆಸಿದ್ದಾರೆ. ಅದೇನು ಬಹಳ ದೊಡ್ಡ ಮಷಿನರಿ ಏನು ಯೂಸ್ ಮಾಡಿದ್ದಲ್ಲ. ಹೀಗೆ ಕೆಲಸಗಾರರು ಮತ್ತು ಆಕೆಯೇ ನಿಂತು ತೋಡಿರ್ತಕ್ಕಂಥ ಬಾವಿ ಅದು. ಅಂಗನವಾಡಿ ಮಕ್ಕಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನೋ ಕಾರಣಕ್ಕೆ ಆಕೆ ಒಂದು ಸಮಾಜ ಸೇವಾ ಕಾರ್ಯಕ್ಕೋಸ್ಕರ ಬಾವಿ ತೆಗೆಸಿದ್ದಾರೆ. ಅದಕ್ಕೆ ಈ ಹಿಂದೆ ಅಧಿಕಾರಿಗಳು ಸಾಕಷ್ಟು ಅಡ್ಡಿ ಮಾಡಿದ್ರು. ರಿಪಬ್ಲಿಕ್ ಕನ್ನಡ ಗೌರಿ ನಾಯಕ್ ಹಿಂದೆ ಬಲವಾಗಿ ನಿಂತು ಈ ಕೆಲಸಕ್ಕೆ ಅನುವು ಮಾಡಿ ಕೊಟ್ಟಿತ್ತು. ಈಗ ನಮಗೂ ಕೂಡ ಒಂದು ಸಣ್ಣ ಸಾರ್ಥಕತೆಯ ಭಾವ ಮೂಡ್ತಾ ಇದೆ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಾಳಿ. ಶೇಷಗಿರಿ, ಬಹಳ ಸಂತೋಷವನ್ನ ಕೊಡುತ್ತೆ. 4 ಜನಕ್ಕೆ ನೀರು ಕೊಡೋ ಅಂತ ಒಂದು ಕಾರ್ಯ ಇದೆಯಲ್ಲ, ಒಂದು ಮಾಧ್ಯಮವಾಗಿ ನಮಗೆ ಖುಷಿ ಆಗತ್ತೆ. ಇನ್ನು ಸಮಾಜ ಸೇವಾ ಕಾರ್ಯ ಗೌರಿ ನಾಯಕ್ ಅಂತ ದಿಟ್ಟ ಮಹಿಳೆ ಮಾಡಿರ್ತಕ್ಕಂಥದ್ದು. ಮೊದಲಿಗೆ ನಮ್ಮ ಅಭಿನಂದನೆಗಳನ್ನ ತಿಳಿಸಿ ಗೌರಿ ನಾಯಕ್ ಅವರಿಗೆ ಶೇಷಗಿರಿ. ಮತ್ತೆ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಗಣೇಶ ನಗರದಲ್ಲಿ ಈಗ ಸಂಭ್ರಮದ ವಾತಾವರಣ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಜನವರಿ 30ರಿಂದ ಯಾವಾಗ ಗೌರಿ ನಾಯಕ್ ಇಲ್ಲಿ ಅಂಗನವಾಡಿಯಲ್ಲಿ ಕೆಲಸವನ್ನು ಅಂದರೆ ಬಾವಿ ತೋಡುವ ಕೆಲಸವನ್ನು ಶುರು ಮಾಡಿದ್ಲು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಬಾವಿ ಅಂದರೆ ಅಂಗನವಾಡಿ ಮಕ್ಕಳಿಗಾಗಿ ಶುದ್ಧ ಕುಡಿಯುವ ನೀರನ್ನು ನೀಡಬೇಕು ಮತ್ತು ಆ ಮೂಲಕ ತನ್ನ ಒಂದು ಸೇವೆಯನ್ನು ಮಕ್ಕಳಿಗಾಗಿ ನೀಡಬೇಕೆಂಬ ಉದ್ದೇಶದಿಂದ ಗೌರಿ ನಾಯಕ್ ಬಾವಿಯನ್ನು ತೋಡಿದ್ರು. ನಾವೀಗ ಈ ಬಾವಿಯಲ್ಲಿ ಕೂಡ ಇವತ್ತು ನೀರು ಚಿಮ್ಮಿದೆ. ಇಡೀ ಗಣೇಶ ನಗರಕ್ಕೆ ತುಂಬ ಖುಷಿಯಾಗಿರುವಂಥದ್ದು ನೋಡ್ತಾ ಇರ್ಬೋದು. ಬಾವಿ ಈಗಾಗಲೇ ಸುಮಾರು 45ರಿಂದ 50 ಅಡಿ ಆಳದವರೆಗೆ ಕೂಡ ಏಕಾಂಗಿಯಾಗಿ ಗೌರಿ ನಾಯಕ್ ಅವರು ಬಾವಿ ತೋಡಿದ್ದಾರೆ. ಇವತ್ತು ಬಾವಿಯಲ್ಲಿ ನೀರು ಚಿಮ್ಮಿದಾಗ ಅವರಿಗೆ ತುಂಬ ಖುಷಿಯಾಗಿದೆ. ಅದರ ಜೊತೆಗೆ ಇಡೀ ಗಣೇಶ ನಗರದ ನಾಗರಿಕರು ಕೂಡ ತುಂಬ ಖುಷಿಯನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಇವತ್ತು ನೀರು ಬಂದ ತಕ್ಷಣ ಗೌರಿ ನಾಯಕ್ ಅವರು ಬಾವಿಗೆ ಗಂಗೆ ಪೂಜೆ ಮಾಡೋದ್ರ ಮೂಲಕ ಒಂದು ರೀತಿಯ ಪೂಜೆ ತನ್ನ ಒಂದು ಕಾರ್ಯ ಮತ್ತು ತನ್ನ ಒಂದು ಶ್ರಮ ಸಾರ್ಥಕ ಆಗಿದೆ ಎಂಬ ಭಾವ ಕೂಡ ಅವರಲ್ಲಿ ಮೂಡಿರುವಂಥದ್ದು. ಕುಟುಂಬದವರಿದ್ದಾರೆ, ಅಂಗನವಾಡಿ ಶಿಕ್ಷಕಿಯವರು ಇದ್ದಾರೆ ಮತ್ತು ಬಾಲ ವಿಕಾಸ ಸಮಿತಿಯವರು ಆಗಿರ್ಬೋದು ಅಥವಾ ಗಣೇಶ ನಗರದ ನಾಗರಿಕರು ಕೂಡ ಇವತ್ತು ಬಾವಿಯ ಸಮೀಪ ಮಾತಾಡ್ತೇನೆ. ಅಮ್ಮ, ನಿಮಗೆ ನಮ್ಮ ರಿಪಬ್ಲಿಕ್ ಕನ್ನಡ ಪರವಾಗಿ ತುಂಬ ಅಭಿನಂದನೆಗಳು. ಮೊದಲಾಗಿ ನಾವು ಕೂಡ ನಿಮ್ಮ ಜೊತೆಗಿದ್ವಿ, ತಾವು ಕೂಡ ತುಂಬ ಕಷ್ಟಪಟ್ಟು ಬಾವಿಯನ್ನು ತೋಡಿದ್ರಿ. ಏನು ಅನಿಸುತ್ತೆ ಇವತ್ತು? ನೀವು ಭಾಳ ರಿಪಬ್ಲಿಕ್ ಕನ್ನಡದವರು ನಮಗೆ ಧೈರ್ಯ ತುಂಬಿದ್ರಿ. 2 ವಾರಗಟ್ಟಲೆ ನಮ್ಮ ಹಿಂದಿದ್ರಿ, ಎಲ್ಲ ತೊಂದರೆ ತೊಡಕು ನಿವಾರಣೆ ಮಾಡಿದ್ರಿ. ನನ್ನ ಬಾವಿನೂ ಸುಗಮ ಆಯಿತು. ತುಂಬ ಕಷ್ಟ ಆಯ್ತಲ್ಲ ಬಾವಿ ನೀರು ಅಂದರೆ ಭಾಳ ಮೇಲ್ಭಾಗದಲ್ಲಿ ಬರ್ತಾ ಅಂತ ಅಂದ್ಕೊಂಡಿದ್ರಿ, ತುಂಬ ಹಾಳಕ್ಕೆ ಹೋಯ್ತು. ಏನಾಯ್ತು, ಹೆಂಗೆ ಯಾವ ರೀತಿಯ ಕಷ್ಟ ಅನುಭವಿಸಿದ್ರಿ? ಅನ್ನೋದು ಏನೂ ಇಲ್ಲ, ಅಡೆತಡೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಯಾವ ರೀತಿ ಆಯ್ತು, ಏನೇನು ಬಂತು, ಏನಾಯ್ತು? ಅದೇ ಕಲ್ಲು ಬಂದಿದ್ದೇನು ತೊಂದರೆ ಇಲ್ಲ, ಕಲ್ಲು ಬಂದರೂ ಹೊಡೆದೇನೆ. ಆದರೆ ಹಿಂಗೆ ಸ್ವಲ್ಪ ರಗಳೆ ಎಲ್ಲ ಬಂತಲ್ಲ, ಅದೇ ಬೇಜಾರಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ಕಂಟಿನ್ಯೂ ಆಗಿ ಜನವರಿ 30ರಿಂದ ಈವರೆಗೂ ಕೂಡ ಎಡೆಬಿಡದೆ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕುಂತ್ಕೊಂಡು ಒಬ್ಬರೇ ಕೆಲಸ ಮಾಡಿದ್ರೆ. ಅಂದರೆ ಮೇಲೆ ಹತ್ತುದು ಎಷ್ಟೊತ್ತಿಗೆ ಊಟಕ್ಕೆ ಹೋಗುವಾಗ 2 ಗಂಟೆ 1 ಗಂಟೆ 1:30 ಹಿಂಗೆ. ಓಕೆ, ಈಗ ಗಂಗೆ ಪೂಜೆ ಕೂಡ ಮಾಡಿದ್ರಿ. ತಾವು ಹೇಳಿದ್ರಿ ಹಿಂದೆ ಗಂಗೆ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರಿ, ಮಾರಿ ದೇವರಿಗೆ ವಾರಿಕಮ್ಮ ಜಾತ್ರೆ ನೀರು ಕೊಡ್ತೇನೆ ಅಂತ ಹೇಳಿದ್ರಿ. ಏನು ಮಾಡ್ತೀರಾ? ಹೌದು, ಮಾಡ್ತೇನೆ. ಮಾಡ್ತೇನೆ. ಏನು ಅನಿಸುತ್ತೆ? ಅಧಿಕಾರಿಗಳು ಕೂಡ ಹಿಂದೆ ತಮ್ಮ ಕಾರ್ಯಕ್ಕೆ ತಡೆ ಒಡ್ಡಿದ್ರು, ಈಗ ಎಲ್ಲ ಅಧಿಕಾರಿಗಳೆಲ್ಲ ತಡೆ ಒಡ್ಡಿದ್ರು. ಆದರೆ ನೀವು 2 ವಾರಗಟ್ಟಲೆ ಇಲ್ಲಿ ಬಂದು ಎಲ್ಲ ತೊಂದರೆ
ಆಲ್ ರೈಟ್, ನೋಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಆ ಬಾವಿಯಲ್ಲಿ ನೀರು ಬಂದಿದೆ ನೋಡಿ. ಇಂಥದ್ದೊಂದು ಸಾಮಾಜಿಕ ಕಾರ್ಯ ಮಾಡೋದಕ್ಕೆ ಪಾಪ ಆ ಮಹಿಳೆ ಅದೆಷ್ಟು ದಿಟ್ಟತನ ಮೆರೆದಿದ್ದಾರೆ. ಅವ್ರಿಗೆ ಎಷ್ಟು ತೊಂದರೆಗಳು ಎದುರಾದವು. ಅದು ಯಾವಾಗಲೂ ಹಾಗೆ, ಒಳ್ಳೆ ಕೆಲಸ ಮಾಡೋರಿಗೆ ಭಾಳ ತೊಂದರೆಗಳು. ಕೆಟ್ಟ ಕೆಲಸ ಮಾಡ್ತೀನಿ ಅಂದ್ರೆ ಭಾಳ ಸುಲಭವಾಗಿ ಆಗುತ್ತೆ. ಒಳ್ಳೆ ಕೆಲಸ ಮಾಡೋದಕ್ಕೆ ಭಾಳ ಸಾಹಸ ಪಡಬೇಕಾಗತ್ತೆ ಸಮಾಜದಲ್ಲಿ. ಹಂಗಾಗ್ಬಿಟ್ಟಿದೆ ಇವತ್ತು ಪರಿಸ್ಥಿತಿ. ಎನಿವೆ, ಗೌರಿ ನಾಯಕ್ ತೋಡಿದಂತಹ ಬಾವಿಯಲ್ಲಿ ನೀರು ಬಂದಿದೆ. ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಅಷ್ಟೇ ಖುಷಿಯಾಗಿದೆ, ಗೌರಿ ನಾಯಕ್ ಅವ್ರಿಗೂ ಕೂಡ ಅಷ್ಟೇ ಖುಷಿಯಾಗಿದೆ. ಅಟ್ ದ ಸೇಮ್ ಟೈಮ್ ಗೌರಿ ನಾಯಕ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಗಳನ್ನು ತಿಳಿಸಿದ್ರು. ಬಹಳ ಸಾಹಸ ಪಟ್ಟು ಅವರು ಬಾವಿ ತೋಡಿದ್ರು. ಅವರಿಗೆ ಬೆನ್ನೆಲುಬಾಗಿ ರಿಪಬ್ಲಿಕ್ ಕನ್ನಡ ನಿಂತಿದೆ. ಇಂಥ ಸಾಮಾಜಿಕ ಕಾರ್ಯಗಳಿಗೆ ಯಾವತ್ತೂ ಕೂಡ ಕೇವಲ ಗೌರಿ ನಾಯಕ್ ಅವರಲ್ಲ, ಕರ್ನಾಟಕದಾದ್ಯಂತ ಯಾರೇ ಇಂಥ ಒಳ್ಳೆಯ ಸಾಮಾಜಿಕ ಕಾರ್ಯಗಳಿಗೆ ಕಾನೂನುಬದ್ಧವಾಗಿ ಕೈ ಹಾಕಿದ್ರು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರತ್ತೆ. ಸಾರ್ಥಕತೆಯನ್ನ ತುಂಬಿಕೊಂಡ ಭಾವ ನಮ್ಮಲ್ಲೂ ಇದೆ. ಸಂಸದ ಅನಂತಕುಮಾರ್ ಹೆಗಡೆ ಕೂಡ ಈ ಕಾರ್ಯಕ್ಕೆ ಕೈ ಜೋಡಿಸಿದ್ರು. ಗೌರಿ ನಾಯಕ್ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ರು. ತಕ್ಷಣ ಸ್ಥಳಕ್ಕೆ ಆಗಮಿಸಿ ಸಪೋರ್ಟ್ ಮಾಡಿದ್ರು. ಎನಿವೆ, ಈಗ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ನೀರು ಸಿಕ್ಕಿದೆ, ಕುಡಿಯೋ ನೀರು ಸಿಕ್ಕಿದೆ. ಒಂದು ಕೆಲಸ ಸಾರ್ಥಕವಾಗಿದೆ.